ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪಾಲಕ್ ಹಾಕು ನುಗ್ಗೆಯನ್ನು ಉಪಯೋಗಿಸ್ಕೊಂಡು ಒಂದು ಹೆಲ್ದಿ ಆದಂಥ ಒಂದು ಸಿಂಪಲ್ ಆದ ದಾಲನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಇದು ಊಟಕ್ಕೆ ಕೂಡ ಉಪಯೋಗಿಸ್ಕೊಳ್ಬೋದು, ದೋಸೆ ಚಪಾತಿ ಜೊತೆ ಕೂಡ ತಿನ್ಬೋದು, ಯಾವುದ್ರ ಜೊತೆ ಕೂಡ ನೀವು ಇದನ್ನು ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಳ್ಬೋದು. ಇದನ್ನು ಮಾಡಲಿಕ್ಕೆ ಕೂಡ ತುಂಬ ಕಷ್ಟ ಇಲ್ಲ. ಇದನ್ನು ಈಗ ಹೇಗೆ ಮಾಡೋದು ನೋಡುವ. ನಾನಿಲ್ಲಿ 2 ಕಟ್ಟು ಪಾಲಕ್ ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು, ಪಾಲಕಲ್ಲಿ ಮಣ್ಣು ಇರ್ತದೆ. ಹಾಗೆ ಒಂದು 4 ನುಗ್ಗೆ, 2 ಟೊಮೆಟೊ, 2 ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆಯೇ ಶುಂಠಿ 1 ಇಂಚಿನಷ್ಟು ತುರಿದು ತಗೊಂಡಿದ್ದೇನೆ. ನೀವು ತೊಗರಿಬೇಳೆ ಬೇಕಾದರೂ ಹಾಕ್ಕೊಳ್ಬೋದು, ಮಸೂರು ದಾಲ್ ಕೂಡ ಹಾಕ್ಕೊಳ್ಬೋದು. ನಾನು ಮಸೂರು ದಾಲ್ ತಗೊಂಡಿದ್ದೇನೆ. ಅದನ್ನು 1 ಕಪ್ಪಿಗೆ 3 ಕಪ್ಪಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸಿದ್ದೇನೆ. ಅದಕ್ಕೊಂದು 4 ಹಸಿಮೆಣಸು, 1 ತುಂಡು ಶುಂಠಿ ಹಾಕಿ ಮೆತ್ತಗೆ ಬೇಯಿಸ್ಕೊಂಡಿದ್ದೇನೆ. ಈಗ ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ಬೆಣ್ಣೆ, ಆಮೇಲೆ ಬೆಣ್ಣೆ ಅಡಿ ಹಿಡಿಯದಾಗೆ 1 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಅಥವಾ ಯಾವುದೇ ಎಣ್ಣೆ ಹಾಕ್ಕೊಳ್ಬೋದು. ಹಾಕಿ ಅದನ್ನು ಬಿಸಿಯಾದ ನಂತರ ಅದಕ್ಕೆ ಇಂಗು, ಬೆಳ್ಳುಳ್ಳಿ ಇದೆರಡು ಒಂದು ಚೂರು ಫ್ರೈ ಮಾಡಿ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ಅದಕ್ಕೆ ಈರುಳ್ಳಿಯನ್ನು ಕೂಡ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಫ್ರೈ ಮಾಡಿಕೊಳ್ಬೇಕು. ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನೋಡಿ ಇಷ್ಟ ಆದರೆ ಸಾಕಿದು. ಈ ಹಂತದಲ್ಲಿ ಇದಕ್ಕೆ ಟೊಮೆಟೊವನ್ನು ಕಟ್ ಮಾಡಿದ್ದನ್ನು ಸೇರಿಸ್ಕೊಳ್ಬೋದು. ಟೊಮೆಟೊ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ನಾನಿಲ್ಲಿ 2 ದೊಡ್ಡ ಟೊಮೆಟೊ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂಚೂರು ಹುಣಸೆ ಹಣ್ಣು ರಸ ಬೇಕಾದರೂ ಇದಕ್ಕೆ ಸೇರಿಸ್ಕೊಳ್ಬೋದು. ಟೊಮೆಟೊ ಹುಳಿ ಉಂಟು ಅಂತಾದರೆ ಹುಣಸೆ ಹಣ್ಣು ರಸ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಜಾಸ್ತಿ ಹುಳಿ ಬೇಡ, ಹಾಗಾಗಿ ನಾನು ಟೊಮೆಟೊ ಮಾತ್ರ ಹಾಕ್ಕೊಂಡಿದ್ದೇನೆ. ತುಂಬ ಹುಳಿ ಇಷ್ಟಪಡೋರು ಇದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಈ ಹಂತದಲ್ಲಿ ಸೇರಿಸ್ಕೊಳ್ಬೋದು. ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾದ ನಂತರ ನಾವು ತೊಳೆದಿಟ್ಟಂತಹ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಅದಕ್ಕೆ ಹಾಕಿಕೊಳ್ಳುವ. ನಾನು ದಂಡನ್ನು ಕೂಡ ಹಾಕ್ಕೊಂಡಿದ್ದೇನೆ. ಅದನ್ನು ಕೂಡ ಬಿಸಾಡೋ ಅವಶ್ಯಕತೆ ಇಲ್ಲ. ಎಲೆಯನ್ನು ಮಾತ್ರ ಅಲ್ಲ, ಬೇರನ್ನು ಮಾತ್ರ ಕಟ್ ಮಾಡಿ ಚೆನ್ನಾಗಿ ತೊಳೆದು ದಂಡು ಸಹಿತ ಹಾಕಿಕೊಳ್ತಾ ಇದ್ದೇನೆ. ದಂಡಲ್ಲಿ ಕೂಡ ವಿಟಮಿನ್ ಅಥವಾ ಪ್ರೋಟೀನ್ಗಳೆಲ್ಲ ಇರ್ತವೆ. 1-2 ಸತಿ ಸೊಪ್ಪನ್ನು ಮಗುಚಿದ ನಂತರ ಅದಕ್ಕೆ ನುಗ್ಗೆಯನ್ನು ಹಾಕಿಕೊಳ್ತಾ ಇದ್ದೇನೆ. ನುಗ್ಗೆ ಬೇಗ ಬೇಯ್ತದೆ. ಹಾಗೆ ಸೊಪ್ಪು ಹಾಗೂ ನುಗ್ಗೆ 2 ಒಟ್ಟಿಗೆ ಬೇಯುವ ಕಾರಣ ನಾನು 2 ಒಟ್ಟಿಗೆ ಹಾಕಿಕೊಳ್ತಾ ಇದ್ದೇನೆ. ಇನ್ನೀಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಹಾಗೆಯೇ ಬಿಡಿ ಅದನ್ನು. ಅದು ಸೊಪ್ಪಲ್ಲಿರುವ ನೀರು, ಟೊಮೆಟೊದಲ್ಲಿರುವ ನೀರು, ಹಾಗೆ ಈರುಳ್ಳಿಯಲ್ಲಿರುವ ನೀರಲ್ಲಿ ಹಾಗೆಯೇ ಬೇಯ್ತದೆ ಅದು. ಇದಕ್ಕೆ ಯಾವುದೇ ನೀರು ಸೇರಿಸುವ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು, ಹುಡಿ ಉಪ್ಪನ್ನು ಸೇರಿಸ್ಕೊಂಡ್ರೆ ಅದು ನೋಡಿ ಈ ಥರ ನೀರು ಬಿಟ್ಕೊಳ್ತಾರೆ. ನೀರು ಹಾಕುವ ಅವಶ್ಯಕತೆ ಬರೋದಿಲ್ಲ ಅದಕ್ಕೆ. ಇದೇ ನೀರಲ್ಲಿ ಅದೀಗ ಒಂದು 5-10 ನಿಮಿಷ ಅಂದರೆ ನೋಡ್ಕೊಳ್ಳಿ, ಅದು ನುಗ್ಗೆ ಬೆಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನುಗ್ಗೆ ಯಾವಾಗ ಬೇಯ್ತದೆ ಆವಾಗ ಅದಕ್ಕೆ ದಾಲನ್ನು ಸೇರಿಸ್ಕೊಳ್ಬೋದು. ಇಷ್ಟು ನೀರು ಆರಾಮಾಗಿ ಸಾಕಾಗ್ತದೆ ಅದು ಬೇಯಲಿಕ್ಕೆ. ನುಗ್ಗೆಯನ್ನು ಒಂದು 2 ಇಂಚಿನಷ್ಟು ಉದ್ದ ಕಟ್ ಮಾಡ್ಕೊಂಡಿದ್ದೇನೆ. ಹಾಗೆಯೇ ಸಣ್ಣ ಬೇಕು ಅಂತಂದರೆ ಸಣ್ಣ ಕಟ್ ಮಾಡಿಕೊಳ್ಬೋದು. ಟೈಟಾಗಿ ಮುಚ್ಚಿ ಈ ಥರ ಬೇಯಿಸ್ಕೊಳ್ಳಿ. ನೋಡಿ ಇದೀಗ ಸಾಧಾರಣವಾಗಿ ಬೆಂದಿದೆ. ಇನ್ನೊಂದು 2 ನಿಮಿಷ ಬೇಯಬೇಕಿದು. ನುಗ್ಗೆ ಇನ್ನೊಂದು ಚೂರು ಬೇಯಬೇಕು. ಹಾಗಾಗಿ ಇನ್ನೊಮ್ಮೆ ಅದನ್ನು ಮಗುಚಿಬಿಟ್ಟು ಪುನಃ ಮುಚ್ಚಳ ಮುಚ್ಚಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಮಧ್ಯದಲ್ಲಿ ತೆಗೆದು ನೋಡಿ, ಯಾಕೆ ಅಂದರೆ ನೀರು ಕಡಿಮೆ ಆಗಿದೆ, ನೀರು ಬಿಡಲಿಲ್ಲ ಅಂತ ಆದರೆ ನೀರು ಸೇರಿಸಬೇಕಾಗ್ಬೋದು. ಹಾಗಾಗಿ ನೋಡಿಕೊಂಡು ಆ ನಂತರ ಅದಕ್ಕೆ ನೀರು ಸೇರಿಸಿ. ಆದರೆ ನೀರು ಸೇರಿಸುವ ಅವಶ್ಯಕತೆ ಬರೋದಿಲ್ಲ, ಯಾಕೆಂದರೆ ಇದರಲ್ಲಿ ನಾವು ಹಾಕುವಂಥ ಎಲ್ಲ ಐಟಮ್ಗಳು ಕೂಡ ನೀರು ಬಿಟ್ಕೊಳ್ತವೆ. ನೋಡಿ ಬೆಂದಾಗುವಾಗ ನೀರು ಪೂರ್ತಿಯಾಗಿ ಆರಿದೆ. ಇಲ್ಲಿ ಸಣ್ಣ ಉರಿಯಲ್ಲೇ ಒಂದು 4-5 ನಿಮಿಷ ಬೇಯಿಸುವಾಗ ನೋಡಿ ಚೆನ್ನಾಗಿ ಬೇಯ್ತದೆ ಅದು. ಈ ಹಂತದಲ್ಲಿ ಇದಕ್ಕೆ ದಾಲ್ ನಾವೇನು ಬೇಯಿಸಿಟ್ಕೊಂಡಿದ್ದೇವೆ ಅದರಿಂದ ಹಸಿಮೆಣಸು, ಶುಂಠಿ ಎಲ್ಲ ಬೇಡ ಅಂತಾದರೆ ತೆಗಿಬೋದು. ತೆಗೆದು ಅದಕ್ಕೆ ನಿಮಗೆ ದಾಲ್ ಎಷ್ಟು ದಪ್ಪ ಬೇಕು ಅದಕ್ಕಿಂತ ಒಂಚೂರು ಜಾಸ್ತಿಯೇ ನೀರು ಹಾಕ್ಕೊಳ್ಳಿ. ನೀವು ಸಾಂಬಾರಿನಾಗಿ ಯೂಸ್ ಮಾಡೋದಾಗಿದ್ರೆ ಅದಕ್ಕೆ ಸಾರಿನ ಹದಕ್ಕೆ ಇಟ್ಕೊಳ್ಳಿ. ಅದು ಮತ್ತೆ ಮಂದ ಆಗ್ತದೆ, ಅಂದರೆ ಥಿಕ್ನೆಸ್ ಬರ್ತದೆ ಅದಕ್ಕೆ. ಹಾಗಾಗಿ ಒಂಚೂರು ತೆಳ್ಳಗೆನೇ ಇಟ್ಕೊಳ್ಳಿ. ಇದೀಗ ಒಂದು ಸ್ವಲ್ಪ ದಪ್ಪ ಇದೆ. ನೀವು ಪಲ್ಯದ ಟೈಪಲ್ಲಿ ಯೂಸ್ ಮಾಡೋದಾದ್ರೆ ಇಷ್ಟು ಹದಕ್ಕೆ ಇಟ್ಕೊಂಡ್ರೆ ಸಾಕು. ಸೈಡಲ್ಲಿ ತೆಗೆದು ಹಾಕ್ಲಿಕ್ಕೆ ಆಗ್ತದೆ. ಇದೀಗ ಕುದಿದಾಗುವಾಗ ಇನ್ನೂ ಮಂದ ಬರ್ತದೆ, ಹಾಗೆ ಥಿಕ್ನೆಸ್ ಕೂಡ ಬರ್ತದೆ ಅದಕ್ಕೆ. ನೀವು ಸಾಂಬಾರಿನಾಗಿ ಯೂಸ್ ಮಾಡೋದಾದರೆ ಇನ್ನೊಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು. ಇದಕ್ಕೊಂದು 1/4 ಟೀ ಸ್ಪೂನಷ್ಟು ಅರಶಿನ, ರುಚಿಗೆ ಬೇಕಾದಷ್ಟು ಉಪ್ಪು ನಾವು ಆಗ ಹಾಕ್ಕೊಂಡಿದ್ದೇವೆ, ಹಾಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಆಗಲೇ ನೀವು ಜಾಸ್ತಿ ಉಪ್ಪು ಹಾಕಿದ್ದೀರಿ ಅಂದರೆ ಈಗ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಆಗ ಒಂದು ಸ್ವಲ್ಪ ಉಪ್ಪು ಹಾಕಿರೋದಂದರೆ ಈಗ ರುಚಿಗೆ ಬೇಕಾದಷ್ಟನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಕೆಂಪು ಮೆಣಸು ಎಲ್ಲೂ ಕೂಡ ಉಪಯೋಗಿಸಲಿಲ್ಲ. ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸನ್ನೇ ನಾನು ದಾಲ್ ಬೇಯುವಾಗ ಅಂದರೆ ಬೇಳೆ ಬೇಯುವಾಗ ಹಾಕ್ಕೊಂಡಿದ್ದೇನೆ. ಇದು ನೋಡಿ ಈಗ ಚೆನ್ನಾಗಿ ಕುದೀಲಿಕ್ಕೆ ಶುರುವಾಯಿತು. ಹೀಗೆ ಇದನ್ನು ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸಿದರೆ ನಮ್ಮ ರುಚಿಯಾದ ಪಾಲಕ್ ನುಗ್ಗೆ ದಾಲ್ ರೆಡಿ ಆಯಿತು. ಇಲ್ಲಿ
ನುಗ್ಗೆ ಬೇಡದವರು ನುಗ್ಗೆ ಸ್ಕಿಪ್ ಮಾಡ್ಕೊಳ್ಬೋದು, ಅಥವಾ ಬೆಳ್ಳುಳ್ಳಿ ಇಷ್ಟ ಇಲ್ಲದವರು ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಕೊಳ್ಬೋದು. ನಮ್ಮ ಹೆಲ್ದಿಯಾದ ಪಾಲಕ್ ನುಗ್ಗೆ ಸೊಪ್ಪಿನ ದಾಲ್ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.